ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಪಾಪುಗೆ ಮುಡಿ ತೆಗ್ಸ್ಕೊಬರೋಣ ಅಂತ ಹೇಳ್ಬಿಟ್ಟು ನಾವು ಫ್ಯಾಮಿಲಿ ಅಷ್ಟೇ ಹೋಗಿದ್ವಿ. ಹಾಗೆ ಎಲ್ಲರೂ ಮುಡಿ ತೆಗಿಸ್ಕೊಂಡ್ ಬಂದ್ವಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ವಿ. ಬುಧವಾರ ನೈಟ್ ಹೊರಟಿದ್ವಿ ನಾವು ಧರ್ಮಸ್ಥಳಕ್ಕೆ. ನೈಟ್ ಹೋಗ್ತಾ ಇದ್ವಿ, ರೋಡಲ್ಲಿ ಏನು ಕಾಣಿಸ್ತಿಲ್ಲ. ಆತರ ತುಂಬಾ ಇಬ್ನಿ ಬಿದ್ಬಿಟ್ಟಿತ್ತು. ಒಂದ್ ಸ್ವಲ್ಪ ದೂರ ಏನು ಕಾಣಿಸ್ತಿಲ್ಲ. ಆ ರೋಡಲ್ಲಿ ಇದಾಕಿರ್ತಾರಲ್ಲ, ಲೈಟ್ಸ್ ತರ ರಿಫ್ಲೆಕ್ಷನ್ ಬಿಡುತ್ತಲ್ಲ ಲೈಟ್ ಹಾಕಿದ್ಮೇಲೆ, ಅದನ್ನ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಎಲ್ಲ ಕ್ಲಿಯರ್ ಆಗಿರುತ್ತೆ. ಮತ್ತೆ ಮಂಜು ಈ ತರ ಏನು ಕಾಣಿಸ್ತಿಲ್ಲ, ಫುಲ್ ಬ್ಲ್ಯಾಕ್. ಒಂದ್ ಸ್ವಲ್ಪ ದೂರ ಮತ್ತೆ ಹೆಂಗ್ ಕ್ಲಿಯರ್ ಆಗ್ತಿತ್ತು. ಹಾಗೂ ಈಗ ಮಾಡಿ 2:30 ನಾವು ಸಂಜೆ 7 ಗಂಟೆಗೆ ಮನೆ ಬಿಟ್ಟಿದ್ದು. 8 ಗಂಟೆಗೇನೋ ಮನೆ ಬಿಟ್ಟಿದ್ದು. 2 ಗಂಟೆ 2:30 ಕರೆಕ್ಟ್ ಆಗಿ ಧರ್ಮಸ್ಥಳ ರೀಚ್ ಆದ್ವಿ. ಮಕ್ಳೆಲ್ಲ ಮಲ್ಕೊಂಡಿದ್ರು. ಆಮೇಲೆ ಅಲ್ಲಿ ಹೋಗಿ ಮುಡಿ ಕೊಡೋ ಹತ್ರನೇ ಇದು ಕಾರ್ ಹಾಕೊಂಡು ಅಲ್ಲೇ ಸೈಡಲ್ಲಿ ಮಲ್ಕೊಂಡಿದ್ವಿ. ಧರ್ಮಸ್ಥಳಕ್ಕೆ ನಾವು 3 ವರ್ಷದ ಹಿಂದೆ ಬಂದು ಹೋಗಿದ್ವಿ. ಸುಮಾರು ಒಂದ್ 4 ಸಲ ಬಂದಿರ್ಬೋದು ಅಷ್ಟೇ. ನಾನು ಮದ್ವೆ ಆದ್ಮೇಲೆ 3 ಸಲ ಬಂದಿದ್ವಿ, ಮತ್ತೆ ಮುಂಚೆ ಒಂದ್ಸಲ ಬಂದಿದ್ದೀನಿ. ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಅದು ಯಾವಾಗ ಬಂದ್ರು ರೂಮ್ ತಗೊಂಡು ರೂಮಲ್ಲೆಲ್ಲ ಉಳ್ಕೊಂಡು ಆಮೇಲೆ ಮುಡಿ ಕೊಟ್ಟಿ ಪೂಜೆ ಮಾಡ್ಸಿಲ್ಲ. ಯಾವಾಗ ಬಂದ್ರು ಮುಡಿ ಕೊಡ್ತಾರಲ್ಲ ಅಲ್ಲೇ ಹೋಗಿ ಕುತ್ಕೊಂಡ್ ಕಾಯ್ತಿರ್ತೀವಿ. ತುಂಬಾ ಜನ ಕಾಯ್ತಾ ಇರ್ತಾರೆ ನಮ್ ತರನೇ. ಇಲ್ಲಿ ಇವಾಗ ವಾಶ್ರೂಮ್ಗೆ ಹೋಗ್ಬೇಕು ಅಂದ ಕುಶಾಲು ಅಂತ ಹೇಳಿ ಕರ್ಕೊಂಡ್ ಬರ್ತಾ ಇದೀನಿ. ಕುಶಾಲು, ಶಂಕರ, ನಾನು ಬರ್ತಾ ಇದ್ವಿ. ತುಂಬಾ ಜನ ಅಲ್ಲೇ ದೇವಸ್ಥಾನದ ಎದುರುಗಡೆನೆ ಮಲ್ಕೊಂಡಿದ್ರು. ಎಲ್ಲಾ ರಾತ್ರಿ ಬಂದಂಗೆ ಅಲ್ಲೇ ಮುಡಿ ಕೊಡೋರು ಅಲ್ಲೇ ಮಲ್ಕೊಂತಾರೆ. ಹಂಗೆ ಡೈರೆಕ್ಟ್ ದೇವ್ರ ದರ್ಶನ ಮಾಡೋರು ಹಂಗೆ ದರ್ಶನ ಮಾಡ್ತಾರೆ. ಸ್ನಾನ ಮಾಡ್ಕೊಂಡು ನೇತ್ರಾವತಿ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಹಂಗೆ ದರ್ಶನ ಮಾಡ್ತಾರೆ. ನಾವು ಯಾವಾಗ ಬಂದ್ರು ಮುಡಿ ಕೊಡ್ತೀವಲ್ಲ, ಹಾಗಾಗಿ ನಾನ್ ಕೊಡಲ್ಲ. ಇದೇ ಫಸ್ಟ್ ಟೈಮ್ ನಾನು ಮುಡಿ ಕೊಡ್ತಾ ಇರೋದು. ಮಕ್ಳು ಕೈಯಲ್ಲಿ ಕೊಡಿಸ್ತೀವಿ. ಹಾಗೆ ವಾಶ್ರೂಮ್ಗೆ ಹೋಗಿ ಹೋಗೋಣ ಅಂತ ಬಂದ್ವಲ್ಲ, ಇಲ್ಲೆಲ್ಲ ಮಲ್ಕೊಂಡಿದಾರೆ ನೋಡಿ. ಹೋಗಿ ಬರ್ತಾ ಇದೀವಿ. ಈ ಕಡೆ ಪಾರ್ಕ್ ಇದೆ ಅಲ್ಲ, ಒಂದ್ಸಲನೂ ಹೋಗಿಲ್ಲ ನಾನು. ಸುಮಾರಾಗ್ಲೇ 4:15 ಆಯ್ತು. ನಿದ್ದೆ ಅಂತೂ ಬರ್ಲಿಲ್ಲ ಅಲ್ಲಿ ಸೈಡಲ್ಲಿ ಇದು ಕಾರಲ್ಲಿ ಮಲ್ಕೊಳಕ್ಕೆ. ಆಮೇಲೆ ಇವಳು ಸಾನನು ಸುಮ್ಮನೆ ಇರ್ತಿರ್ಲಿಲ್ಲ, ಹಂಗಾಗಿ ಎತ್ಕೊಂಡು ಓಡಾಡ್ತಾ ಇದ್ದೆ ನಾನು ಸ್ವಲ್ಪ. ತುಂಬಾ ಹೊತ್ತು ಓಡಾಡಾದ್ಮೇಲೆ ಲೇಟ್ ಇವತ್ತು ಓಪನ್ ಆಗೋದು ಗೇಟ್ ಅಂತ ಗೊತ್ತಾಯ್ತು ಮುಡಿ ಕೊಡೋ ಹತ್ರ. ಹಂಗಾಗಿ ಇಲ್ಲಿ ಸೈಡಲ್ಲಿ ಅಂಗಡಿ ಎಲ್ಲ ಇರುತ್ತಲ್ಲ, ಅಲ್ಲಿ ಒಂದ್ ಬಟ್ಟೆ ಹಾಸಿ ಅವಳನ್ನ ಹಾಕೊಂಡು ಆಟ ಆಡ್ಸ್ಕೊಂತ ಕಾಫಿ ಕುಡ್ಕೊಂತ ಇದ್ವಿ. ಕುಶಲನು ಶಂಕರರು ಕಾಫಿ ಕುಡಿಯಲ್ಲ ಮನೆಯಲ್ಲಿ. ಇಲ್ಲಿ ಬಂದಿದ್ವಲ್ಲ ಚಳಿ ಆಗುತ್ತೇನೋ ಅಂತ ಅಂದ್ಬಿಟ್ಟು ನಾನೇ ಕುಡಿಸ್ದೆ. ಕುಡಿತಿದ್ರು. ಅವ್ರು ಚೆನ್ನಾಗಿ ನಿದ್ದೆ ಮಾಡಿದ್ರು, ಹಂಗಾಗಿ ನಿದ್ದೆ ಇರ್ಲಿಲ್ಲ ಅವ್ರಿಗೂನು. ಸಾನುನು ಅಷ್ಟೇ ನಿದ್ದೆ ಮಾಡಿದ್ಲು ಚೆನ್ನಾಗಿ, ಆಟ ಆಡ್ತಾ ಇದ್ದಾಳೆ ಇಲ್ಲಿ. ಎಲ್ಲಾರು ನಾವು ಬಂದ್ ಕುತ್ಕೊಂಡಿದ ತಕ್ಷಣ ತುಂಬಾ ಜನ ಕುತ್ಕೊಂಡ್ರು ಬಂದಂಗೆನೆ. ಮಾಮೂಲಿ ದಿನ ಆದ್ರೂ ತುಂಬಾ ಜನ ಇದ್ರು ನೋಡಿ. ಎಷ್ಟೊಂದ್ ಜನ. ಇವಾಗ ಗೇಟ್ ಓಪನ್ ಆಯ್ತು 6:15ಗೇನೋ 6 ಗಂಟೆಗೇನೋ 6 ಗಂಟೆ ಆಗಿತ್ತು ಅವಾಗ ಓಪನ್ ಆಯ್ತು. ಎಲ್ಲ ಹೋಗ್ತಾ ಇತ್ತು. 6 ಗಂಟೆಗೆ ಹೋಗಿದ್ ನಾವು 7:30ಗೇನೋ 7 ಗಂಟೆಗೇನೋ ಹೊರಗ್ ಬಂದ್ವಿ. ಬಂದು ಅಲ್ಲಿಂದ ಸ್ನಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ನೇತ್ರಾವತಿ ನದಿಗೆ. ಅಲ್ಲೆಲ್ಲ ಸೈಡ್ಸ್ ಅಲ್ಲಿ ಇದು ಬಳ್ಳಿ ಎಲ್ಲ ಹಬ್ಬಿಸಿ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಹಾಗೇನೆ ಈಗ ಸದ್ಯಕ್ಕೆ ಪಾಪಗ್ ಮುಡಿ ತೆಗ್ಸ್ಬೇಕು ಅಂತ ಬಂದಿರೋದು. ಹಾಗಾಗಿ ಇನ್ನೆಲ್ಲೂ ಹೋಗ್ಬೇಕನ್ನೋ ಪ್ಲಾನ್ ಇಲ್ಲ. ಹಾಗೆ ಸೌತಡ್ಕಿಗೆ ಹೋಗ್ಬರೋಣ, ಅಲ್ಲಿ ಹೋಗಿ ನೋಡಿಲ್ಲ ನಾನು ಗಂಟೆ ಗಣಪತಿ ಒಂದ್ಸಲನು ಅಂತ ಹೇಳ್ಬಿಟ್ಟು ಅಲ್ಗೂ ಹೋಗ್ಬೇಕು ಅನ್ಕೊಂಡಿದೀವಿ. ಮತ್ತೆಲ್ಲೂ ಜಾಸ್ತಿ ಟ್ರಿಪ್ ಕುಡಿಯೋಕ್ಕೂ ಹೋಗಿಲ್ಲ. ಧರ್ಮಸ್ಥಳ ಡೈರೆಕ್ಟ್ ಹೋಗಿ ಬರ್ಬೇಕು ಅಂತ ಅನ್ಕೊಂಡಿದ್ದು. ಗಣಪತಿ ನೋಡ್ಕೊಂಡ್ ಬಂದ್ಬಿಡೋಣ, ಆಗಾಗ್ಲೇ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಅನ್ಕೊಂಡಿದ್ವಿ. ಅದೊಂದು ಶಂಕರ
ಸ್ನಾನ ಮುಗಿಸ್ಕೊಂಡ್ಬಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಿದ್ವಿ. ಒಂದು 8 ಗಂಟೆ ಹಂಗೆ ಇಲ್ಲಿ ಬಂದಿದ್ವಿ. ಆಗಲೇ 9 ಗಂಟೆ ಹಂಗೆ ದರ್ಶನ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ ಕಾರ್ ಹತ್ರ. ಇವಾಗ ಹೋಗ್ತಾ ಇದ್ವಿ ದರ್ಶನಕ್ಕೆ. ಅಲ್ಲೇನು ವಿಡಿಯೋ ಮಾಡಕ್ ಹೋಗಿಲ್ಲ ನನಗೇನು, ಒಳಗಡೆ ದೇವಸ್ಥಾನದ ಒಳಗಡೆ ಫೋನೆಲ್ಲ ಇಟ್ಕೊಂಡು ಪಾಪು ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಹೋಗಿ ಮತ್ತೆ ಬಂದು ಈಗ ಸೌತಡ್ಕ ಗಣಪತಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇದು ಇವಾಗ ಧರ್ಮಸ್ಥಳ ಬಿಟ್ಟಿದ್ದಾಯ್ತು, ದರ್ಶನ ಎಲ್ಲ ಮುಗಿಸ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ. ಈ ಗಣಪತಿ ದೇವಸ್ಥಾನಕ್ಕೆ ಎಂಟ್ರ್ ಆದ್ವಿ. ಇಲ್ಲಿ ಹೋದ್ಸಲ ಬಂದಾಗ ಶಂಕರ್ ಅವರು ಪಾಪ ಹುಟ್ಟಿದ್ಮೇಲೆ ಬಂದಿದ್ರು, ಒಂದು ವಾರದೊಳಗೇನೆ. ಅವಾಗ ಇಲ್ಲೇ ಮಲ್ಕೊಂಡಿದ್ರಂತೆ, ರೆಸ್ಟ್ ಮಾಡ್ಕೊಂಡಿದ್ವಿ ಎಲ್ಲ ಇಲ್ಲೇ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು ನನ್ಗೂ. ಇಲ್ಲಿ ಸಿಗೋ ಪ್ರಸಾದ ನನಗೆ ತುಂಬ ಇಷ್ಟ. 1-2 ಸಲ ತಂದು ಕೊಟ್ಟಿದ್ದಾರೆ ಬೇರೆಯವರು. ನಾನು ಹಾಗಾಗಿ ಗಣಪತಿ ದೇವಸ್ಥಾನ ನೋಡಿರ್ಲಿಲ್ಲ. ಇದು ಓಪನ್ ಆಗಿದೆ ದೇವಸ್ಥಾನ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಆಮೇಲೆ ಟಿವಿಲೆಲ್ಲ ನೋಡಿದ್ದೆ, ರಿಯಲ್ ಆಗಿ ನೋಡಿರ್ಲಿಲ್ಲ. ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗಾಗಿ ಒಂದ್ಸಲ ದರ್ಶನ ಮಾಡೋಣ ಅಂತ ಹೇಳಿ ಬಂದು ದರ್ಶನ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೈಡಲ್ಲೆಲ್ಲ ಇದು ಇಲ್ಲೆಲ್ಲ ಬೆಟ್ಟ ಗುಡ್ಡ ಎಲ್ಲ ಇದ್ವಲ್ಲ, ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಪೂಜೆಗೆ ಹೂವು ಗರ್ಕೆಯಿಂದ ಪೂಜೆ ಮಾಡುತ್ತಾ ಇದ್ರು, ಅದೆಲ್ಲ ಕೊಡ್ತಾ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಪ್ರಸಾದ ತಗೊಂಡು ಅಲ್ಲೇ ಸ್ವಲ್ಪ ಹಸುಗೆ ಹಾಕಿ, ಆಮೇಲೆ ಹಸು ಮಂಗಗಳು ತುಂಬಾ ಇದ್ವು ಇಲ್ಲಿ, ಎಲ್ಲ ಹಾಕಿ ಅದಕ್ಕೊಂದ್ ಸ್ವಲ್ಪ ನಾವು ತಿನ್ಕೊಂಡು ಅಲ್ಲೇ ಕುತ್ಕೊಂಡು ತಿನ್ಕೊಂಡು ಬಂದ್ವಿ. ನನ್ಗಂತೂ ತುಂಬಾ ಖುಷಿ ಆಯ್ತು ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದು. ನನಗೆ ನೋಡಿ ತುಂಬಾ ಇಷ್ಟ ಆಯ್ತು. ಪ್ಲೇಸ್ ನೋಡ್ಲೇಬೇಕು ಅಂತ ಅನ್ಕೊಂಡಿದ್ದೆ, ನೋಡಿರ್ಲಿಲ್ಲ. ಏನೋ ಒಂಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ಖುಷಿ ಆಯ್ತು. ಇಲ್ಲೆಲ್ಲ ಸೈಡ್ ವಿಡಿಯೋ ತಗೊಂಡು ತುಂಬಾ ಚೆನ್ನಾಗಿದೆ. ನೈಟ್ ಬಂದ್ವಲ್ಲ, ಗಾಡಿಲಿ ಏನು ಕಾಣಿಸ್ತಿರ್ಲಿಲ್ಲ. ಇವಾಗ ಇಲ್ಲಿಗೆ ಬಂದ್ವಲ್ಲ, ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಆಮೇಲೆ ಫೋಟೋ ಎಲ್ಲ ತಕೊಂಡ್ವಿ. ಇಲ್ಲಿ ಕಾಗೆ, ಮಂಗ, ನಾಯಿ, ಹಸು ಎಲ್ಲ ಓಡಾಡ್ತಿದ್ದಾವೆ. ಎಲ್ಲ ಪ್ರಸಾದ ಹಾಕಿದ್ರೆ ತಿಂತ ಹೋಗೋದು. ಓಪನ್ ಪ್ಲೇಸ್ ಅಲ್ಲಿ ಚೆನ್ನಾಗಿದೆ ಒಂಥರ. ಆಮೇಲೆ ಏನಾರ ಮಕ್ಳಿಗೆ ಆಟ ಸಾಮಾನು ತಗೊಳ್ಳೋಣ ಅಂತ ಅಂಗಡಿಗೆ ಹೋಗಿದ್ವಿ. ಅವರು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ನಾವು ಕೇಳ್ತಾನೆ ಇದ್ವಿ, ಅವ್ರೇನು ಮಾತೇ ಆಡ್ತಾ ಇಲ್ಲ. ಹಾಗಾಗಿ ಸುಮ್ಮನೆ ಬಂದು ಅಲ್ಲೇ ಇನ್ನ ಟೈಮ್ ಆಗಿರ್ಲಿಲ್ಲ, 9:30 ಆಗಿತ್ತು ಅಷ್ಟೇನೆ. ಅಲ್ಲಿ ಪ್ರಸಾದ ಏನು ಸಿಕ್ಕಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು 10:30ಗೆ ಅಲ್ಲಿ ಧರ್ಮಸ್ಥಳದಲ್ಲಿ, ಇಲ್ಲ 12:30ಗೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲೇ ಹೋಟ್ಲಲ್ಲೇ ತಿಂಡಿ ತಿನ್ಕೊಂಡು ಮಸಾಲೆ ದೋಸೆ, ಇಡ್ಲಿ ತಗೊಂಡಿದ್ವಿ ಪಾಪುಗೆ ಅಂತ ಹೇಳ್ಬಿಟ್ಟು. ಇಡ್ಲಿ ದೋಸೆ ಎಲ್ಲ ತಿನ್ಕೊಂಡು ಇವಾಗ ಹೊರಟಿದ್ವಿ ಇದಕ್ಕೆ ಊರ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಮತ್ತೆ ಧರ್ಮಸ್ಥಳಕ್ಕೆ ಬಂದು ಬರ್ಬೇಕಂತ ಈ ಕಡೆ ಭದ್ರಾವತಿಗೆ ಬರಕ್ಕೆ. ಚಾರ್ಮುಡಿ ಘಾಟ್ ಹಸಿ ಚಾರ್ಮುಡಿ ಘಾಟಿನ ವಿಡಿಯೋ ಮಾಡಿದೀವಿ ನೋಡಿ, ತುಂಬಾ ಚೆನ್ನಾಗಿದೆ. ಆ ವಿಡಿಯೋ ತುಂಬಾ ಲಾಂಗ್ ಇತ್ತು, ಹಂಗಾಗಿ ತುಂಬಾ ಎಡಿಟ್ ಮಾಡಿ ಸಣ್ಣದಾಗಿ ಕ್ಲಿಪ್ ಹಾಕಿದೀನಿ. ಜಾಸ್ತಿ ಏನು ಹಾಕಿಲ್ಲ. ತುಂಬಾ ಜನ ನಮ್ಮ ಸೈಡ್ ಇರೋರೆಲ್ಲ ನೋಡಿರ್ತಾರೆ, ಗೊತ್ತಿಲ್ಲದವರಿಗೆ ಇರ್ಲಿ ಅಂತ ಮಾಡ್ಕೊಂಡೆ. ನಾನು ಚಾಮುಂಡಿ ಬೆಟ್ಟ ನೋಡಿದ್ದೀನಿ, ಸೇಮ್ ಇದೇ ತರ ಹೈಟ್ ಆಗಿದೆ ಅದನ್ನು. ಇದು ಅದೇ ತರ ಅನ್ನಿಸ್ತು ನಮ್ಗೆ. ಇದೆ ಇಬ್ನಿ ಎಲ್ಲ ಕರ್ಗೆ ಇಲ್ಲ, ಇಲ್ಲಿ ತುಂಬಾ ಇಬ್ನಿ ಹಂಗೆ ಇದೆ. ನಾವು ಆಗ್ಲೇ ಚಾರ್ಮುಡಿ ಘಾಟ್ ಕ್ರಾಸ್ ಮಾಡೋ ಅಷ್ಟ್ರಲ್ಲೇ ನಾವು ಒಂದು 10:30 ಹಂಗೆ ಬಿಟ್ವಿ ಏನೋ ತಿಂಡಿ ತಿನ್ಕೊಂಡು. ಅದು ಕ್ರಾಸ್ ಮಾಡೋ ಅಷ್ಟ್ರಲ್ಲೇ ಸುಮಾರು 12:30 ಆಯ್ತು ನಮಗೆ.
ಒಂದೆರಡು ಅವರ್ ಬರೀ ಅಲ್ಲೇ ರೌಂಡ್ ಹೊಡೆದಿದ್ದಾಯ್ತು ಘಾಟ್ ಸೆಕ್ಷನ್ ಅಲ್ಲಿ. ಮಕ್ಳೆಲ್ಲ ಮಲ್ಕೊಂಡಿದ್ರು, ನಾನು ಅವ್ರೊಬ್ರಿಗೆ ಡ್ರೈವ್ ಮಾಡ್ತಾರಂತ ಮಾತಾಡ್ಕೊಂತ ಅವರು ನಾವು ವಿಡಿಯೋ ಮಾಡ್ಕೊಂಡು ಹಾಗೆ ಬರ್ತಾ ಇದ್ವಿ. ಏನು ಮಾಡೋದು ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರಂಗೆ, ಸವಿಗನಸಿನ ಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ. ಹೇಗೆ ಬಾಳೋದು ಎಲ್ಲ ನೋಡಿ ನಗುತ್ತಾರೆ ಅಂತ ಬೇಜಾರಾದ್ರಂಗೆ, ನಿನ್ನ ನಗುವಲ್ಲೇ ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ. ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಬರ್ತದೋ ಸಿತಡಿ ಮಗ. ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ, ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಅಂತ ತಲೆ ಮೇಲೆ ಕೈ ಇಟ್ಕೂತ್ರೆ ಕೆಲ್ಸ ಆಯ್ತದ. ಹಳೆ ಪ್ರೀತಿ ಫೋಟೋ ಇಟ್ಕೊಂಡಿದ್ದೆ ಬರ್ತದ, ಅಟ್ಟಿ ಕೋಳಿ ಕೂಗಿದ್ರೇನೆ ಬೆಳಕಾಗದ, ಬೋರವೆಲ್ಲು ತೋಡದೇನೆ ನೀರ್ ಬರ್ತದ. ಹಂಗೆ ಕಹಿ ನೆನಪುಗಳ ನೀ ಮರಿಬೇಕು, ನಿನ್ನ ಅನುಭವಗಳಿಂದ ನೀ ಕಲಿಬೇಕು, ನಿನ್ನ ಹಸಿಗೆನ ಮೀರಿ ಕಾಲ್ ಚಾಚಬೇಕು. ಲೈಫು ಎಷ್ಟೇ ಕಷ್ಟ ಆದ್ರೂ ನೀನು ನಗಬೇಕು. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಅಂತ. ಇಲ್ಲಿ ಮಾತಾಡೋರು ನಿನ್ನ EMI ಕಟ್ಟರ, ಜೀವನದಲ್ಲಿ ಸೋತಿದ್ದಾಗ ಬೆನ್ ತಟ್ಟರ, ಹೊಟ್ಟೆ ಹಸಿ ಅಂತ ಅಂದ ಊಟ ಹಾಕ್ತಾರ, ಶನಿವಾರ ಸಂಜೆ ಖರ್ಚು ಕಾಸು ಕೊಡ್ತಾರ. ಇಟ್ಸ್ ಓಕೆ ನಿಂಗೆ ತುಂಬಾ ಜನ ಫ್ರೆಂಡ್ಸ್ ಇಲ್ಲ ಅಂದ್ರು ಓಕೆ, ನೀನ್ ಹಾಕೋ ಪೋಸ್ಟ್ ಲೈಕ್ಸ್ ಇಲ್ಲ ಅಂದ್ರು ಓಕೆ, ನಿನ್ ಜೇಬಲ್ ನಯ ಪೈಸಾ ಇಲ್ಲ ಅಂದ್ರು ಓಕೆ, ಜೀವನ ನಡೀತದೆ ಓಕೆ. ಸ್ವಾಭಿಮಾನ ದೇವ್ರಿದ್ದಂಗಲ್ವ, ನಿನ್ನ ಹಣೆ ಬರ ಕೊನೆ ಕಂಡೋರ ಅಭಿಪ್ರಾಯ ಅಲ್ಲ. ನಿನ್ನ ಕಷ್ಟಕ್ಕಿಲ್ಲ ನಷ್ಟಕ್ಕಿಲ್ಲ ಬೇಕಾದಾಗ ಜೊತೆಗಿಲ್ಲ ಅಂತವ್ರ ಅಭಿಪ್ರಾಯ ಕಟ್ಕೊಂಡೆ ಮಾಡ್ತೀವ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ಏನೇ ಬಂದ್ರು ಖುಷಿಯಾಗಿದೆ, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ. ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಅಂತ. ಹಾಗೆ ಚಾರ್ಮುಡಿ ಘಾಟು ನೀವು ನೋಡಿರ್ತೀರ ತುಂಬಾ ಜನ. ನನಗೆ ನೋಡಿದ್ನಲ್ಲ ವ್ಯೂಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ನೈಟ್ ಬಂದ್ವಲ್ಲ ಏನೂ ಕಾಣಿಸಿಲ್ಲ, ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿತ್ತು ಹಾಗಾಗಿ ಹಾಕ್ದೆ. ಇದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಫಸ್ಟಿಗೆ ಸಿಗುತ್ತೆ ಹೋಗಬೇಕಾದ್ರೆ, ಅದಕ್ಕೆ ಕೈ ಮುಕ್ಕೊಂಡು ಹೋಗಿದ್ವಿ. ಬರ್ಬೇಕಾದ್ರೆ ಹಾಕಿಗೆ ಹಂಗೆ ಕೈ ಮುಕ್ಕೊಂಡು ಹೋದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಹ್ಯಾಪಿ ಆಗಿದೆ ಸಾಂಗ್ ನನ್ನ ಫೇವ್ರೆಟ್ ಸಾಂಗು, ಅದಕ್ಕೆ ಇದನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತೆ ಜಾಸ್ತಿ ಏನು ವಿಡಿಯೋ ಮಾಡಕ್ ಹೋಗಿಲ್ಲ, ಬ್ಯಾಟ್ರಿ ಲೋ ಇತ್ತು ಬೇರೆ, ಹಾಗಾಗಿ ಅಲ್ಲಿ ಇದು ಘಾಟ್ ಸೆಕ್ಷನ್ ಆದ್ಮೇಲೆ ಬಾಳೆಹೊನ್ನೂರ್ಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಡೈರೆಕ್ಟ್ ಊರಿಗೆ ಹೋದ್ವಿ. ಇನ್ನೆಲ್ಲೂ ಸ್ಟಾಪ್ ಹಾಕ್ಲಿಲ್ಲ ನಾವು. ಊರಿಗೆ ಹೋಗಿ ಸಂಜೆನೆ ಪ್ರಸಾದ ಎಲ್ಲ ಬಂದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪ್ರಸಾದ ಎಲ್ಲ ಓಪನ್ ಮಾಡಿ ಎಲ್ಲರ ಮನೆಗೂ ಕೊಟ್ಟು ಕಳ್ಸಿದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ
ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.